ನೋಡ್ರಿ ಬೈ ಈ ಕಡೆ. ಅಯ್ಯೋ ಮಿಸ್ಟರ್ ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು. ನಾವೆಲ್ಲ ಏನಾದ್ರು ಸ್ಟಕ್ ಆದ್ರೆ ಎದುರ್ತೀವಿ, ಇವ್ರು ಸ್ಟಕ್ ಆಯ್ತಲ್ಲ ಅಂತ ಖುಷಿ. ದಕ್ಕಣಿದ ಅಭಿಲಾಷ್. ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ ಎಪಿಸೋಡ್ ಆಫ್ ಯಾವ್ದು ಕುದುರೆಮುಖ ಎಪಿಸೋಡ್. ಆದ್ರೆ ಕುದುರೆಮುಖಕ್ಕೆ ಹೋಗಿಲ್ಲ ಇನ್ನು. ನೆನ್ನೆ ಜರ್ನಿ ಬೆಂಗಳೂರಿಂದ ಸೀದಾ ಹೊರಟು ಇಲ್ಲಿ ಬಂದು ಎಂಡ್ ಮಾಡಿದ್ವಿ. ಅದೇ ಎಪಿಸೋಡ್ ನ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದೀವಿ. 5 ನಿಮಿಷಕ್ಕೂ ಮಳೆ ಬರುತ್ತೆ ಹೋಗುತ್ತೆ. ಆಫ್ ರೋಡ್ ಅಲ್ಲಿ ಮೇಲ ಬೆಟ್ಟದ ಮೇಲೆ ಹೋಗ್ತಾ ಇದೀವಿ ಈಗ. ಆನೆ ಇದೆ ಅಂತೆ. ಆನೆ ಫೆನ್ಸಿಂಗ್ ಹಾಕಿದಾರೆ, ಬಟ್ ಅದೇ ಬರುತ್ತೆ. ಇಲ್ಲ ಆನೆ ಓಡಾಡುತ್ತಾ? ಇಲ್ಲ ಕಾಡೆಲ್ಲ ಒಂದಲ್ಲ ಒಂದು ಕಾಲದಲ್ಲಿ ಕಾಡ್ನೆ ಕಡಿದು ಜನರೇಷನ್ ಪಾಸ್ ಮಾಡ್ತಾರೆ. ಏನ್ ಮನ ಮರ್ಯಾದಿದೆ ನಕ್ಕ ತಂಗಿ ಅದರಿ ಇನ್ನು 10 ಸ್ಪೀಡ್ ಲೆಫ್ಟಿಗೆ ಎಷ್ಟಾನ ಕೆಡಗಳಿ, ರೈಟಿಗೆ ಹೋದ ಕೆಡಗಕ್ಕೆ ಅಷ್ಟೇ. ಇವೆಲ್ಲ ಮದುವೆ ಮುಂಚೆ ನೋಡ್ಬೇಕಾಯ್ತು. ಆಗ್ಲೇ ಇನ್ನೊಂದು ಈಗ 2 ಇದಾವೆ, 4 ನೇಚರ್ ಅಲ್ಲಿ ಹೆಣ್ಣು ಗಂಡು ಇದು ಬಿಟ್ರೆ ಮೈಂಡ್ ಹಂಗೆ ಇದಾಗ್ಬಿಡೋದು ಗೊತ್ತಾ? ಹೆಣ್ಮಕ್ಳು ಕರ್ಕೊಂಡು ಹೋಗಿಲ್ಲ. ಓ ಹೆಣ್ಮಕ್ಳು ಬರಲ್ಲ ನಿಮ್ಮಿದ್ರಲ್ಲಿ? ಇಲ್ಲ, ವೆಲ್ಕಮ್ ಮಾಡ್ತೀವಿ. ನಾವು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀವಿ. ನೀವ್ ಅವಾಯ್ಡ್ ಮಾಡ್ತಾ ಇದೀರಾ? ಅವ್ರ ಕಪಲ್ಸ್ ಬರ್ಬೋದು. ಆಕ್ಚುಲಿ ಏನ್ ಗೊತ್ತಾ, ಅವ್ರ ಜೊತೆ ಯಾರಾದ್ರೂ ಅವ್ರನ್ನ ಕೇರ್ ಮಾಡೋಕ್ ಬರ್ಬೇಕು. ಗಂಡ ಹೆಂಡತಿ ಮಕ್ಕಳು ಸೋಲೋ ಬರ್ತಾರೆ ಅಂದ್ರೆ ನಾವು ಅಲೋ ಮಾಡಲ್ಲ. ಯಾಕಂದ್ರೆ ನಾವು ಒಳ್ಳೆ ಇರ್ತೀವಿ, ನಮ್ ಜೊತೆ ಬಂದಿರೋರು ಸರಿ. ನಾವ್ ಏನ್ ಮಾತಾಡ್ತಿದೀವಿ ಅಂತ ನಿಮ್ಗೆ ಈ ಹೋದ ಎಪಿಸೋಡ್ ನೋಡಿದವ್ರಿಗೆ ಅರ್ಥ ಆಗುತ್ತೆ. ಇವ್ರ ಜಟಾಯು ಗೊತ್ತಿರಲ್ಲ. ಅವ್ರ ಆಮೇಲೆ ಫ್ರೆಂಡ್ ಆಗ್ತಾರೆ. ನಾಳೆ ದಿವಸ ಅವ್ರವ್ರು ಏನೋ ಫ್ರೆಂಡ್ ಮಕ್ಕಳು ಹೋಗಿ ಮಾಡ್ಕೊಂಡು ಏನಾದ್ರು ಎಡವಟ್ ಮಾಡ್ಕೊಂಡ್ರೆ ನಾಳೆ ದಿವಸ ನಮ್ ಕ್ಲಬ್ ಬಂದ್ ಮಾಡ್ಕೊಂಡು ಅರ್ಥ ಆಯ್ತು ಅನ್ಸುತ್ತೆ. ಅದಕ್ಕೆ ಅವ್ರದ್ದು ಬ್ರದರ್ ಇಲ್ಲ ಅಂದ್ರೆ ಅವ್ರ ಲವರ್ ಕಪ್ಪ ಹಸ್ಬೆಂಡ್ ಯಾರಾದ್ರೂ ಅವ್ರ ಜೊತೆ ಕರ್ಕೊಂಡ್ ಬಟ್ ಅವ್ರ ಜೊತೆ ಯಾರಾದ್ರೂ ಒಬ್ರು ಕೇರ್ ಮಾಡೋರು. ಬೈ ಸ್ವರ್ಗ ಇದೇ ಸ್ವರ್ಗ. ಒಬ್ಬ ಈ ಅಪ್ರೋಡ್ ಹೋಗುತ್ತಾ? ಬೇಕು ಹಾಕ್ಸಿಲ್ವಾ? ಇಲ್ಲಿ ಓ ಸರಿಯಾದ ಕ್ರೇಜಿ ಜರ್ನಿ ಬಿಡಿ. ನೋಡಿ ಹೊಸ ಟೈಪ್ ಟೆಸ್ಟಿಂಗ್. ಆದ್ರೂ ಬಿಡಿ ಕಲ್ಯಾಣ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರಂಗಿದೆ. ಅದಕ್ಕೆ ಮದುವೆ ಮಾಡ್ಕೊತಿಲ್ಲ ಅಣ್ಣ. ಆದ್ರೆ ರಾಕ್ಸ್ ತಗೊಂಡ್ಬಂದಿದ್ರೆ ಕಷ್ಟ ಆಗದಲ್ವಾ? ಅದು ಹೋಗುತ್ತಾ? ಡ್ರೈವರ್ ಸ್ಕಿಲ್ ಆಗಿರ್ಬೇಕು. ನಂದು ಇಸೂಜೆ ತೆಗಿತೀನಿ ಅಂತ ಗಡ್ಸಿಟ್ಟು ನೋಡ್ರಿ ಬೈ ಈ ಕಡೆ. ಅಯ್ಯೋ ಮಿಸ್ಟರ್ ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಾವು ಈಗ ಹೋಗ್ತಾ ಇರೋದು ಎಲ್ಲಿ ಗೊತ್ತಾ? ಸ್ವರ್ಗ ಲೋಕಕ್ಕೆ. ಸ್ವಲ್ಪ ಹೊತ್ತಲ್ಲಿ ಸ್ವರ್ಗ ಲೋಕ ತಲುಪ್ತೀವಿ. ಸೌಂಡ್ ಬರ್ಬೇಕು ಟೈರ್ ತಿರುಗಿಸಿದ್ರೆ. ಸ್ಮಿತಿ ಬರ್ಬೇಕಾಗಿತ್ತು. ಹೆಂಗ್ ಹೊಡಿತಿದ್ವಿ ಗೊತ್ತಾ? ಹೆಂಗೆ ಅಂತ ಬರ್ಬೇಕು ಅನ್ಕೊಂಡು. ಆದ್ರೂ ಮಾತ್ರ ನಿಜವಲ್ಲ ನನ್ ಜೀವನದಲ್ಲಿ ಈ ತರ ನೋಡ್ಬಿಟ್ಟಿದ್ರೆ ಅಲ್ಲೇ ಕೆಳಗಿನ ನಾನು ನಿಲ್ಸಿರುವೆ ಈ ಗಾಡಿನ. ಅಲ್ಲ ಅದು ಏನು ಅದು ಎಲ್ಲಿ ನನ್ಗೆ ಕಾನ್ಫಿಡೆನ್ಸೇ ಇಲ್ಲ ಇಲ್ಲಿವರೆಗೂ ಬರ್ತೀವಿ ಅಂತ. ಕಲ್ಯಾಣ ಹೊಡಿತಾವ್ರಲ್ಲ ಯೋಚನೆ ಮಾಡ್ದಂಗೆ ಗಾಡಿನ. ಈ ಗಾಡಿಗಳು ಇರೋದೇ ಅದಕ್ಕೆ ಕಣ. ಏನ್ ಬೈದು ಇನ್ನೊಂದು ಹೋದಂಗೆಲ್ಲ ಸಿಗ್ತಾವೆ. ಜಟಾಯು ಅಂದ್ರೆ ಹಿಂದೆ ಮುಂದೆ ಮಾಡ್ಬೇಕು. ಇನ್ನೊಂಚೂರು ಕಟ್ ಮಾಡಿ ಚಿಕ್ಕದ್ ಮಾಡ್ಸೋಣ. ಇರೋದೇ ಚಿಕ್ಕ ಗಾಡಿ ಇದು. ಕಾಂತಾರ ಮೂವಿಲಿ ಒಳ್ಳೆ ಸೀನ್. ಯಾಕೆ ಆ ಕಡೆಯಿಂದ ಕೊಂಬೆ ಹೊಡಿತಾವೆ ಅನ್ನೋದೇ ಗೊತ್ತಾಯ್ತಿಲ್ಲ ಗಾಡಿಗೆ. ಇದ್ರ ಮೇಲೆ ಅಣ್ಣಂಗೆ ಹೊಸ ಕೆಲಸ ಕೊಡ್ಸಿದೀವಿ. ಅಣ್ಣ ಆರಾಮಾಗಿ ಬೆಂಗಳೂರಲ್ಲಿ ಒಳ್ಳೆ ವಿಡಿಯೋ ಮಾಡ್ಕೊಂಡಿರೋ. ಎಷ್ಟೋ ವರ್ಷಗಳಿಂದ ಎದೆಯಲ್ಲಿ ಕ್ರೇಜಿನೆಸ್ ನಾನು ಹೇಳಿದ ಬಿಡಿ ಲಡಾಖಿಗೆ ಅಂತ. ಇದನ್ನೇ ಹಿಂಗೆ ಲಡಾಖ್ ಹೋದ್ರೆ ಹೆಂಗಿರತ್ ನೀವು? ಈ ಗಾಡಿ ನಾನೇ ತಗೊಳ್ಳೋಣ ಅಂತಿದ್ದೀನಿ ಕೊಟ್ರೆ.
ಕಲ್ಯಾಣ ನನಗೆ. ಅಲ್ಲ ಈ ಅಡ್ವೆಂಚರ್ ಗಳೆಲ್ಲ ನೋಡಿ ನಾವು ಮನ್ಸಿದ್ಯಾ ಇನ್ನು ಅದನ್ನ ನಾನ್ ಹೊಡೆಯಲ್ಲ ಈ ತರ. ಯಾವತ್ತಿದ್ರು ನಾನು ಈ ತರ ಕ್ರೇಜಿ ರೈಡ್ ಮಾಡಲ್ಲ. ಅವ್ರು ಓಡಿಸ್ಬೇಕಷ್ಟೇ. ಇಲ್ಲ ಓಡಿಸಿದ್ರೆ ಮಜಾ ಅಣ್ಣ. ಈಗ ಧೈರ್ಯ ಮಾಡಿ ಓಡಿಸ್ಬೇಕಷ್ಟೇ. ಅಷ್ಟೇ. ಈ ಜಟಾಯು ಜೊತೆ ಹಂಗ್ ಬಂದ್ರೆ ಅವರು ಬಂದವರೆಲ್ಲ ಚೇಂಜ್ ಆಗ್ಬಿಡ್ತಾರೆ ಬಿಡಿ. ಒಟ್ಟಲ್ಲಿ ಡ್ರೋನ್ ಆಡ್ತಾ ಇದೀಯಾ ನೀಟಾಗಿ? ರೈಟ್ ಯೂಟರ್ನ್ ಅಡ್ವೆಂಚರ್ ರೈಡ್ ಮಾಡಿದ್ರೆ ಮಾತ್ರ ನಿಮ್ಗಳ ಜೊತೆ ಮಾಡ್ಬೇಕು. ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಲ್ಲ. ಆ ತರ ಮೈಂಡ್ ಸೆಟ್ ಇರೋರು ಜೊತೆ ಮಾಡಿದ್ರೆ ಮಾತ್ರ ಅದು. ಇಲ್ಲ ಎದುರ್ಕೊಂಡು ಎಲ್ಲರೂ ಎದುರೋರು ಇದ್ರೆ ಆಗಲ್ಲ. ಈ ಜಾಗದಲ್ಲಿ ಅದು ಡ್ರೋನ್ ಹಾರಿಸ್ಕೊಂಡು ಒಬ್ಬೊಬ್ರು ಒಂದೊಂದು ಸರ್ಕಸ್ಸು. ಅಲ್ಲ ಎಲ್ಲಿ ಎಂಡ್ ಸಿಗ್ತಾ ಇಲ್ವಲ್ಲ? ಟಾಪ್ ಹೋಗ್ತಿದೆ. ಹೌದು, ಇಲ್ಲೇ ಇದೆಯಾ? ಒಟ್ಟಿನ ಟಾಪಿಗೆ ಬಂದಿದೀವಾ? ಏನೋ ಎಲ್ಲ ಇದೆಯಾ ಸ್ಟಾಕ್ಸು ನಮ್ಮ ಹತ್ರ? ಅಡಿಗೆ, ಊಟ ತಿಂಡಿಗೆ? ಊಟಕ್ಕಿದೆ, ಏನು ಸಮಸ್ಯೆ ಇಲ್ಲ. ನೀರೊಂದೇ ಬೇಕಾಗ್ಬೋದು, ಮಳೆ ನೀರು ತೊಗೊಂಬೋಣ ಅಷ್ಟೇ. ನಾವು ಅವಲಿಂದ ಡಿಸ್ಕಸ್ ಕರ್ಕೊಂಬರೋದು ಅಂತ ಹೇಳ್ತಾರಲ್ಲ. ಇವರು ಜಟಾಯು ಟೀಮ್ ಇದೆ, ಇವ್ರದ್ದು ಅಡ್ವೆಂಚರ್ ಟ್ರಿಪ್ಸು. ಇದೆಲ್ಲ ಚೆನ್ನಾಗಿ ಜಾಗಗಳು ಗೊತ್ತು, ಯಾವ್ಯಾವ ಜಾಗಕ್ಕೆ ಹೆಂಗೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ಯಾಕೇಜ್ ಇರುತ್ತೆ. ಆ ಪ್ಯಾಕೇಜಲ್ಲಿ ಅವ್ರ ಜೊತೆ ನೀವು ಬರ್ಬೋದು. ಅವ್ರ ಜಟಾಯು ಟೀಮ್ ಸ್ಕ್ರೀನ್ ಕಾಡ್ತಿದೆ ನೋಡಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಅದ್ರ ಲಿಂಕ್ ಮಾಡಿರ್ತೀನಿ, ಅದು ತೋರಿಸಿರ್ತೀನಿ. ಅಲ್ಲಿ ಫಾಲೋ ಮಾಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ, ನಂಬರ್ ಇರುತ್ತೆ ನೋಡಿ ಸ್ಕ್ರೀನ್ ಮೇಲೆ. ಹೇಳ್ತೀನಿ ತಡಿ. ಸುಮ್ಮನೆ ಕಾರೊಳಗೆ ಕೂತ್ಕೊಂಡ್ರೆ ಓಹ್ ನಾನು ಮೇಲೆ ಓಡೋಗ್ಬೇಕು, ಇಲ್ಲಿ ಬಂದು ನಿಲ್ಸಕ್ಕಾಗಲ್ಲ ಪಾಪ ಅವ್ರಿಗೆ. ನೋಡಿ ಹಿಂಗೆಲ್ಲ ಜಾರುತ್ತೆ. ಆಮೇಲೆ ಬರ್ಲಿ. ವಾಟ್ ಎನ್ ಎಕ್ಸ್ಪೀರಿಯನ್ಸ್. ಎಂತ ಸ್ಮೆಲ್ಲು ಅಂತೀರಾ? ಅಲ್ಲಿ ನೋಡಿ ಜಾಗ ಹೆಂಗಿದೆ ಅಂತ. 4x4 ಇದ್ರೆ ಹಿಂಗೆ ಮುಗಿಸ್ಬೋದು. ಬಂದು ನೋಡಿ ಫೈನಲಿ ಲೊಕೇಶನ್. ಇಲ್ಲಿ ಆನೆಗೆ ಕರೆಂಟ್ ಬಿಟ್ಬಿಟ್ಟಿದ್ದಾರೆ. ನಾವೇನ ಗಾಡಿ ಹೊಡೆದ್ರೆ ಇಲ್ಲೇ ಊಷ್ಟೋಯ್ತೀವಿ ನಾವು. ಗಾಡಿ ಟಚ್ ಆಗಂಗಿಲ್ಲ ಇದು. ಆದ್ರ ಲೊಕೇಶನ್ ಏನಿದು? ಕ್ಯಾಂಪ್ ಎಲ್ಲಿ ಮಾಡೋಕ್ಕಾಗತ್ತೆ ಇಲ್ಲಿ? ಮಾಡಿದ್ರೆ ಇಲ್ಲೇ ಈ ಕಡೆದಲ್ಲಿ ಮಾಡ್ಬೇಕು. ಸಖತ್ತಾಗಿದೆಯಲ್ಲ ಪ್ಲೇಸ್ ಇದು. ಕ್ರೇಜಿ ಮೆಮೊರಿ ಹೆಂಗ್ ಉಳಿಯುತ್ತೆ ಅಂದ್ರೆ, ನಾವೆಲ್ಲ ಕೆಕಿಟಿ ರೈಡು, ಇದ್ರ ರೈಡು, ಚಾಮರಾಜನಗರ, ಶಿವಮೊಗ್ಗ ಎಲ್ಲ ಮಾಡಿದ್ವಲ್ಲ, 50 ಎವರ್ಗ್ರೀನ್ ರೈಡ್ ಅದು. ಹೌದು. ಅದ್ರ ಜೊತೆ ಇದೊಂದು ಆ್ಯಡ್ ಆನ್. ಈಗ ಆ ಮೂವ್ಮೆಂಟ್ ನಮ್ಗೆ ಅಷ್ಟು ಖುಷಿ ಕೊಟ್ಟಿಲ್ಲ ಅಂದ್ರು ಇನ್ನೊಂದೇ ನೆನ್ಸ್ಕೊಂಡಾಗಿದೆ ಎಷ್ಟು ಖುಷಿ ಕೊಡೋದು ಗೊತ್ತಾ ಇದು? ಜೀವನನೇ ಇದು. ನೀವು ಭಾರಿ ವರ್ಷದಿಂದ ಮಾಡ್ತಾ ಇದ್ರಲ್ಲ ಇದನ್ನ? 25 ವರ್ಷದಿಂದ ಮಾಡ್ತೀವಿ. ಬರೀ ಇದೆ ಅಲ್ವಾ? ನಂದು ಅಂದ್ರೆ ಗೌರ್ಮೆಂಟ್ ಕೆಲಸ ಬಿಟ್ಟು 2 ವರ್ಷ ಆಯ್ತು. ಅವಾಗ ಫುಲ್ ರೆಗ್ಯುಲರ್. ಮುಂಚೆ ನಾನು ಹೀರೋ ಪುಚ್ಚು ಎಲ್ಲ ಈ ತರ ಇದೇ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದೇ ಕೆಲಸ. ನನ್ನ ಅನುಭವ ಫಸ್ಟ್, ಆಮೇಲೆ ಈಗ ವೆರಿ ಗುಡ್. ಕರೆಂಟ್ ಇದೆ ಗೊತ್ತಿಲ್ಲ, ಓದ್ತಾ ಇದೀನಿ, ಎಲ್ಲಿ ಮುಟ್ಲಿಲ್ಲ ಪುಣ್ಯಕ್ಕೆ. ಕೊನೆಗೊಮ್ಮೆ ಚುರ್ಚು ಅಂತ ಐತೆ ಅದು. ಅಭಿಲಾಷ್ ಬೇಡ ಬಿಡಿ, ಅಭಿಲಾಷ್ ಅಷ್ಟೊಂದು ಸರ್ಕಸ್ ಮಾಡ್ಬಿಡಿ. ಹಿಂಗೆ ಆಡಬಾರ್ದು ನೋಡಿದ್ರು. ಒಟ್ಟು ಏನೇ ಆಗ್ಲಿ ಬಂದಿದ್ಕಂತೂ ತೃಪ್ತಿ ಆಯ್ತು. ಡಿಸ್ಕಷನ್ ನಡೀತಿದೆ ಯಾವ್ಯಾವ ಗಾಡಿಗೆ ಹಾಕ್ಬೋದು ಈ ತರ ಕ್ಯಾಂಪಿಂಗ್ ಟೆಂಟ್ನ ಅಂತ. ಇದು ಟೆಂಟ್ ಒಂದು ವಿಡಿಯೋ ಫುಲ್ ರಿವ್ಯೂ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ಜಾಗದಲ್ಲಿ ಮಾಡಲ್ಲ, ಇನ್ನೊಂದು ಜಾಗದಲ್ಲಿ ಫುಲ್ ಕಂಪ್ಲೀಟ್ ಗಾಡಿ ಓಪನ್ ಮಾಡಿ ಹೆಂಗಾಗುತ್ತೆ, ಯಾವ್ಯಾವ ಗಾಡಿಗೆ ಹಾಕ್ಬೋದು ಎಲ್ಲ ಕಲ್ಯಾಣ ಅವ್ರದ್ದು ಇದು ಗಾಡಿ, ಅವ್ರನ್ನ ಕೂರ್ಸ್ಕೊಂಡು ಕಂಪ್ಲೀಟ್ ರಿವ್ಯೂ ಮಾಡಿ ಹಾಕ್ತೀನಿ ಮುಂದಿನ ಎಪಿಸೋಡಲ್ಲಿ ನೋಡಿ. ಇಲ್ಲ ಫಸ್ಟ್ ನೈಟ್ ಬೇರೆ ಇರುತ್ತೆ. ಫಸ್ಟ್ ನೈಟ್ 4 ಜನ ಫಸ್ಟ್ ನೈಟ್. ಕಲ್ಯಾಣ ಯಾರಾದ್ರೂ ಮದುವೆ ಆದ್ರೆ ಬರೀ ಡೇ ಅಂಡ್ ನೈಟ್ ಬರೀ ಹಿಂಗೆ ಹೊರಗಡೆ. ಗಾಡಿ ಎಲ್ಲ ಬೆಳಿಗ್ಗೆ ಗುಡ್ಡದ ಮೇಲೆ ಇದ್ರೆ ರಾತ್ರಿ ಕೆಳಗಿರ. ಡೈಲಿ ನ್ಯೂ ಎಕ್ಸ್ಪೀರಿಯನ್ಸ್. ಎವ್ರಿ ನೈಟ್ ಇಸ್ ನ್ಯೂ ನೈಟ್. ಯಾರಾದ್ರೂ ಕಲ್ಯಾಣ ಅವ್ರನ್ನ ಲವ್ ಮಾಡಿದ್ರೆ ಮಾಡ್ಬೋದು. ಇನ್ನು ಬ್ಯಾಚುಲರ್ ಹುಡುಗ ಕಲ್ಯಾಣ್ ರೆಡ್ಡಿ CKR ಅಂತಿದೆ ಇನ್ಸ್ಟಾಗ್ರಾಮ್ ಐಡಿಲಿ, ಅವ್ರನ್ನ ಫಾಲೋ ಮಾಡಿ ಅಪ್ರೋಚ್ ಮಾಡಬಹುದು. ನಿಮ್ಮನ್ನ ಮದುವೆ ಆಗೋರಿಲ್ಲ, ಪ್ರೀತಿ ಮಾಡೋರು ಈ ತರ ಜಾಗದಲ್ಲೆಲ್ಲ ಡೆಫಿನೆಟ್ಲಿ ಇಷ್ಟ ಇದ್ರೆ ಮಾತ್ರ ನಾನು ಮದುವೆ ಆಗೋದು. ಇಲ್ಲ ಬೈ, ಎಷ್ಟೋ ಜನ ರೆಸಾರ್ಟ್ ಬೇಕು, ಸೇಫ್ಟಿ ಇಲ್ಲ, ಗಿರಿ ಬೇಕು ಹೇಳಿ ಎಷ್ಟು ಜನ ಬರ್ತಾರೆ ಹುಡ್ಕೊಂಡು, ಅವರೇ ಬೇಡ ಅಂತ ಹೇಳ್ತಾರೆ ನನ್ಗೆ. ಅಭಿಲಾಷ್ಗಂತೂ ಲೆಕ್ಕನೇ ಇಲ್ಲ. ನಾವು ಶ್ರೀರಾಮಚಂದ್ರ ಮನೆಯಲ್ಲಿ ಕಡ್ದು ನನ್ನ ಮೊಬೈಲ್ ಮೇಲೆಲ್ಲ ಇವಾಗ ಕೂತಿರೋದು. ಚಾರ್ಜರ್ ಕೊಡ್ತೈತಿ, ಹೋಗ್ರಿ ಮನೆಗೆ ಅಂತ. ಊರಾಕ್ ಬಿಡ್ತಾ ಇಲ್ಲ, ನಿಲ್ಲಕ್ ಬಿಡ್ತಾ ಇಲ್ಲ. ಆನೆ ಕಡೆ ಕೊಟ್ಟಿರೋ ನಮ್ಮನ್ನಲ್ಲ. ಇದು ಕೂತ್ಕೊಂಡ್ರೆ ಅಲ್ಲ, ಇಂಜೆಕ್ಷನ್ ಕೊಟ್ರು ನೋವಾಗಲ್ಲ. ಈ ನನ್ನ ಮಗನ ಶರ್ಟ್ ಮೇಲೆ ಕೂತ್ಕೊಂಡು ನೋಡಿ ಅಲ್ಲಿ ನೋಡಿ ಏನ್ ಮುತ್ತಾವೆಲ್ಲ. ಅಷ್ಟೊಂದು ಸ್ವೀಟ್ ಆಗಿದ್ದೀನಿ. ಟೋಪಿ ಮೇಲೆಲ್ಲ ಕೂತಿರೋದು ನೋಡಿ ಹೆಂಗ್ ಕೂತಾವೆ. ತೂತ ಅಲ್ಲಿ ನೋಡಿ ಬ್ಲಡ್ ಶರ್ಟ್. ನೀವು ಏನ್ ಹಾಕ ಬಂದ್ರು ತೂತ ಹೊಡಿತಾವೆ. ಅಲ್ಲೇ ಬೇರೆ ಜಾಗಕ್ಕೆ ಹೋಗೋಣ ಅಂತೀರಾ? ಇಲ್ಲಿ ಬ್ಯಾಕ್ ಇವಾಗ ಒಂಥರ ಲೊಕೇಶನ್ ಹಿಡಿದ್ರೆ ಇನ್ನೊಂದು ಲೊಕೇಶನ್ಗೆ ಹೋಗೋಣ ಅತ್ಲಾಗಿ. ಸರಿ, ಇಲ್ಲಿಂದ ಹೊರಡ್ತಾ ಇದೀವಿ. ತಾರನೆ ತೂತ ಹಾಕಂಗ್ ಕಾಣಿಸ್ತಾವು. ಕಲ್ಯಾಣಿಗೆ ಹೇಳ್ದೆ ನಾನು, ನೀವು ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರ್ ಮಾಡಿದಿರಲ್ಲ ಜಾಗ, ನೀವು ಡ್ರೈವ್ ಮಾಡೋದು ನೋಡ್ರಿ ಗೊತ್ತಾಗತ್ತೆ ಅನ್ನೋ ತರ ಹೇಳ್ದೆ ನಾನು.
ಅದಕ್ಕೆ ಮದುವೆ ಆದ್ಮೇಲೆ ಈ ದಿವ್ಯ ದೃಷ್ಟಿ ಎಲ್ಲ ಹೊಟ್ಟೋಗುತ್ತೆ ಅಂದ್ರೆ ಅದಕ್ಕೆ ಅವ್ರು ಹೇಳ್ತಾ ಇರೋದು ನಾವು ಮಾಡ್ತಾ ಇದೀವಲ್ಲ ಗೌಡ್ರೆ ಅಂತ ಗಿರಿ ಹೇಳ್ತಾ ಇರೋದು. ಅದನ್ನೇ ಹೇಳಿದ್ದೆ, ನನ್ನ ಮದುವೆ 14 ವರ್ಷ ಆಯ್ತು. ಹಾ, ನನ್ನ ಮದುವೆ ಆದ್ಮೇಲೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಫ್ಯಾಮಿಲಿ ಜೊತೆ ಹೋಗ್ತಿರೋ ಒಬ್ರೇನಾ? ಎರಡೂ ಮಾಡ್ತೀನಿ. ಇಷ್ಟು ಕೋಲ್ಡ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಭಿಲಾಷು. ನಿಮ್ಗೆ ಗೊತ್ತಿತ್ತಾ ಇಷ್ಟು ಕೋಲ್ಡ್ ಆಗುತ್ತೆ ಅಂತ ಇಲ್ಲಿ? ಮಳೆ ಇರುತ್ತೆ ಅಂತ ಗೊತ್ತಿದ್ದು. ಹಾಂ, ಹೆವಿ ಕೋಲ್ಡ್ ಇದೆ. ಸಖತ್ತಾಗಿದೆ ಗೋಲಿ ಬಜ್ಜಿ ಅಲ್ವಾ? ಅಯ್ಯೋ, ಇಲ್ಲಿ ಶಾಪಿಗೆ ಬಂದು ಕ್ಯಾಬ್ ತಗೊಂಡು ಹೋಗ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಬೆಚ್ಚಗಾಯ್ತು. ಬೇದಿ ಮಾತ್ರ ತಗೋತಿದ್ದೀರಾ? ಗ್ಯಾಸ್ಟ್ರಿಕ್ ಆಗ್ಬಿಡೈತಲ್ಲ, ಕುಡೀಲಿ ಅಭಿಲಾಷ್, ನನಗೂ ಹೊಟ್ಟೆ ಹೊಡಿತದೆ, ಊದ್ಗೆ ಹೊಡಿದು ಹೊಟ್ಟೆ. ಎಣ್ಣೆ ಹೊಡೆಯೋಣ ಅನ್ನೋದ್ರೊಳಗೆ ಇಲ್ಲಿ ಹಿಂದೆ ಹೊಡ್ಕೊಂಡು ಹೋಯ್ತಲ್ಲ. ಹಾಂ, ಸಂಜೆ ಎಣ್ಣೆ ಹೊಡೆಯಕ್ಕೆ ಪ್ರಿಪೇರ್ ಆಯ್ತಾರದು ನಾವು ಮಾತ್ರ. ನಂಗೆ ತಿರುಗಲಿಲ್ಲ, ಅದು ಮಧ್ಯಾಹ್ನ ಕಾಫಿ ಕುಡಿಬಾರ್ದಾಗಿತ್ತು. ಸುಮ್ಮನೆ ವಿಡಿಯೋ ತೆಗಿಯೋಣ ಅಂತ ಕಾರಿಂದ ಈಚೆ ಇಳಿದಿದ್ದಷ್ಟೇ, 2 ಸೆಕೆಂಡ್ ಗೊತ್ತೈತೆ. ಅದು ಏನೋ ನಾನು ಎಲ್ಲೂ ನಿಂತಿಲ್ಲ, ಓಡ್ಕೊಂಡ್ ಬಂದಿದ್ದೀನಿ. ಹೆಂಗ್ ಹತ್ಕೋತಾನೆ ಅಂತಾನೆ ಗೊತ್ತಾಗಲ್ಲ. ಇಲ್ಲಿಗೆ ನಮ್ಮ ನಮ್ದು ಸ್ಟಾರ್ಟ್ ಆಯ್ತು. ಇಳಿಯೋಣ ಅಂದ್ರೆ ಇದಳಕ್ಕೂ ಆಯ್ತಿಲ್ಲ, ಆಕಾಶ ಫುಲ್ ಹಿಂಗಾಗ್ಬಿಡೈತಲ್ಲ. ನಿಮ್ ಗ್ಯಾರಂಟಿ ಇದೆಯಾ ಬರುತ್ತಾ ಇದು ಅಭಿಲಾಷ್? ಹಾ, ತೆಗಿಬೋದಾ? ನಾವೆಲ್ಲ ಏನಾದ್ರು ಸ್ಟಕ್ ಆದ್ರೆ ಎದುರ್ತೀವಿ, ಇವ್ರು ಸ್ಟಕ್ ಆಯ್ತಲ್ಲ ಅಂತ ಖುಷಿ. ನೋಡೋಣ ಹೆಂಗ್ ತೆಗಿತಾರ ನೋಡೋಣ. ಕಲ್ಯಾಣಿಗ ಕಲ್ಯಾಣ ಚಾಲೆಂಜ್, ಕಲ್ಯಾಣಿಗ. ಹಾಕೊಂಡಿದಾ? ಬನ್ನಿ 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 ಅಭಿಲಾಷ್. ಅಯ್ಯೋ ಅಪ್ಪ ಅಭಿಲಾಷ್, ನೀವೇನೋ ಹಿಂಗೆ ಸಾಹಸ ಕಲಾವಿದ. ಓಡಿ 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 ಓಡಿ. ಗತ್ಲಾಗಿ ಅದು ಹೊಡೆದೋಯ್ತಾ ಅಂತ? ಇಲ್ಲ ಹೊಡೆದೋಗಿಲ್ಲ, ಅಷ್ಟಕ್ಕೆಲ್ಲ ಹೊಡೆದ ಓಪನ್ ಆಗಿರುತ್ತೆ. ಫೈನಲಿ ಸಾಹಸ ಕಲಾವಿದ್ರ ಅಭಿಲಾಷ್ ಜೊತೆ. ಸ್ಟಾರ್ಟಿಂಗ್ ಮನ್ಸೂನು ಹಿಂಗಾಗೋದ್ರೆ ಹೆಂಗೆ? ಹಾಕ್ಲಿಲ್ಲ, ಅಲ್ಲಿಂದ 2 ವೀಲರ್ ಬಂದಲ್ಲ. ಸೊ ಇಲ್ಲಿ ಸಡನ್ ಅಲ್ಲಿ ಗುಂಡಿ ಹೊಡೆದು ಬಿಡ್ತು, ಟೈರ್ ಸಾಫ್ಟ್ ಆಗ್ಬಿಡ್ತು, ಮಣ್ಣೆಲ್ಲ ಸಿಗಾಕೊಂಡು. ಏನದು ಮಳೆನಾ? ಅಲ್ಲ, ಚೆನ್ನಾಗಿತ್ತು, ಆದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇದೇನು ತೊಂದರೆ ಇಲ್ಲ ಅಲ್ವಾ? ಏನು ಇಲ್ಲ ಅಣ್ಣ. ನನಗೂ ಪಟ್ಟಂತಲ್ಲ ಹೊಡೆದೋಯ್ತು. ನಾನು ಹಂಗೆ ಅನ್ಕೊಂಡೆ, ಏನೋ ಆಯ್ತು ಗುರು. ಇದು ನೀವು ತಾರ್ ತಗೊಳ್ಳೋ ಬದಲು ಹಳೆ ತಾರ್ ತಗೊಳ್ಳಿ. ಜಜ್ಜು ಅಂತ ತಲೆ ಕೆಡಿಸ್ಕೊಬರೋ ತಗೊಳ್ಳಿ. ಇಲ್ಲ ನೀವು ತಗೊಳ್ಳೇಬೇಡಿ, ಸುಮ್ಮನೆ ರೇರ್ ವೀಲ್ ಡ್ರೈವ್ ತಗೊಂಡು ಫಾರ್ಚುನರ್ ಗೀರ್ಚರ್ ತಗೊಂಡು ಮನೇಲಿ ಇಟ್ಕೊಳ್ಳಿ ಅಷ್ಟೇ. ಅಭಿಲಾಷ್ಗೆ ನೀವು ಹೊಟ್ಟೆ ಒಂಚೂರು ಕಮ್ಮಿ ಮಾಡ್ಕೊಂಡ್ರೆ ಜಂಪ್ ಎಲ್ಲ ಚೆನ್ನಾಗಿ ಮಾಡ್ತೀರಾ ಅಭಿಲಾಷ್. ಕ್ರೇಜಿನೆಸ್ ಇರ್ಬೇಕು ಹಿಂಗೆ. ನಾನು ಮಾಡ್ಬೇಕು ಅನ್ಸುತ್ತಪ್ಪ. ತಗೊಂಡ್ಬಿಡಿ, ಟಿಕ ಎಲ್ಲ ಕೆರ್ದೋಗುತ್ತೆ ಅಭಿಲಾಷ್ ಹಿಂಗಡೆ ಗಿಡ ಪುಡಿಯೋದು ಹೋಗ್ಬಿಡ್ತಾವನ ಅಂಡು ಗೇಟ್ ಹೊಡೆದು. ಏಯ್ ಕಳ್ಳ, ಏನು ಹೆಂಗೆ ನೋಡ್ತಾ ಇದೀಯಾ? ಕದ್ದೇನೋ ನೋಡ್ತಾ ಇದೀಯಾ? ನಮಗೆ ನಿಲ್ಸಕ್ಕೂ ಆಗಲ್ಲ, ಹೋಗತ್ಲಾಗಿ. ಅರೈವ್ಡ್. ಇಲ್ಲೇ ಕರೆಕ್ಟ್ ಆಗಿದೆ, ಕಲ್ಲು ಜರ್ಗೆಲ್ಲ ಇದೆ ಹಾಕಕ್ಕೆ. ದೇವಪ್ಪ ಇದಾವೆ ಹೆಂಗೆ ಅಭಿಲಾಷು? ಒಳ್ಳೆ ಪೇಂಟಿಂಗ್ ನೋಡ್ದಂಗೆ ಆಯ್ತಾ ಅಭಿಲಾಷ್ ಇವೆಲ್ಲ ಜಾಗ. ಫೈನಲಿ ನಾವು ಕುದುರೆಮುಖಕ್ಕೆ ಬಂದು ತಲುಪಿದೀವಿ. ಈಗ ಇವತ್ತು ನೈಟು ಕ್ಯಾಂಪ್ ಸೆಟಪ್ ಮಾಡ್ತೀವಿ. ಆದರೆ ಆಲ್ರೆಡಿ ವಿಡಿಯೋ ದೊಡ್ಡದಾಗಿರೋದ್ರಿಂದ ಇವತ್ತಿನ ಎಪಿಸೋಡ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ. ಕ್ಯಾಂಪಿಂಗಿಗೆ ಏನು ಸೆಟಪ್ ಮಾಡ್ತೀವಿ, ಅದು ಏನು ಎತ್ತ ಅಂತ ನೋಡಿ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲಿ.